ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಂಗೀತಾ ಎಂ.ಜೆ, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಕೋರಲ್ ಅಡ್ವಾನ್ಸ್ಡ್ ಫರ್ಟಿಲಿಟಿ ಸೆಂಟರ್, ನ್ಯೂ ಬೆಲ್ ರೋಡ್, ಬ್ಯಾಂಗಲೂರು. ನಮಗೆ ಈ ದಿನ ಬಂದಿರುವಂಥ ಪ್ರಶ್ನೆ, ನಾವು ಮದುವೆಯಾಗಿ ಎಷ್ಟು ವರ್ಷದ ನಂತರ ಟ್ರೀಟ್ಮೆಂಟ್ ತೊಗೊಳ್ಲಿಕ್ಕೆ ಶುರು ಮಾಡಬೇಕು, ಎಷ್ಟು ವರ್ಷ ತನಕ ನಮಗೆ ಇದು ಸಕ್ಸಸ್ ಆಗುತ್ತೆ, ಎಷ್ಟು ವರ್ಷಕ್ಕೆ ಸ್ಟಾಪ್ ಮಾಡಬೇಕು, ನನಗೆ ಇಷ್ಟು ವಯಸ್ಸಾಗಿದೆ ನನಗೆ ಆಗುತ್ತಾ ಅನ್ನುವಂಥ ಕೆಲವು ಪ್ರಶ್ನೆಗಳು ಬಂದಿವೆ. ಮೊದಲನೇದಾಗಿ, ಒಂದು ದಂಪತಿ 1 ವರ್ಷ ಅಥವಾ 12 ತಿಂಗಳು ಕಂಟಿನ್ಯೂಸ್ ಆಗಿ ಮಗು ಆಗಲಿಕ್ಕೆ ಟ್ರೈ ಮಾಡಿ, ಯಾವುದೇ ಕಾಂಟ್ರಾಸೆಪ್ಷನ್ ಯೂಸ್ ಮಾಡದೆ ಟ್ರೈ ಮಾಡಿ ಆಗಲಿಲ್ಲ ಅಂದರೆ 1 ವರ್ಷದ ನಂತರ ಅವರು ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಹಾಗೆ ಅವರು ಎಲ್ಲಿಗೆ ಹೋಗಬೇಕು? ಈಗ ಫಸ್ಟ್ ಲೆವೆಲ್ಲು ಅವರು ಎಲ್ಲಾದರೂ ಪ್ರಯತ್ನ ಪಡ್ಬೋದು, ಆದರೆ ಆಗ್ತಾ ಇಲ್ಲ ಅಂದಾಗ ಅವರು ಡೆಫಿನೆಟಾಗಿ ಯಾವುದಾದ್ರು ಹತ್ತಿರದ ಒಳ್ಳೆಯ ಫರ್ಟಿಲಿಟಿ ಸೆಂಟರ್ಗೆ ಬರೋದು ಅತ್ಯುತ್ತಮ. ಹಾಗೆಯೇ ಯಾವ ವಯಸ್ಸು, ಈಗ ನನಗೆ 35 ವರ್ಷ ಆಗಿದೆ, 40 ವರ್ಷ ಆಗಿದೆ, ನಾನು ಟ್ರೀಟ್ಮೆಂಟ್ ತೊಗೊಳ್ಬೋದಾ, ಆಗಲ್ವಾ, ಅಥವಾ ನನ್ನ ಗಂಡನಿಗೆ 50 ವರ್ಷ ಆಗಿದೆ ಅಂತೆಲ್ಲ ಇದೆ. ಈಗ ಆರ್ಟ್ ರೂಲ್ ಬಂದಿರೋದ್ರಿಂದ ಒಂದು ಹೆಣ್ಣಿಗೆ ಮ್ಯಾಕ್ಸಿಮಮ್ 50 ವರ್ಷ ತನಕ ನಾವು ಟ್ರೀಟ್ಮೆಂಟ್ ಕೊಡ್ಬೋದು, ಒಂದು ಗಂಡಿಗೆ 55 ವರ್ಷ ತನಕ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಅಲ್ಲಿಯ ತನಕ ಕೂಡ ನೀವು ಯಾವುದೇ ಒಂದು ಹೋಪ್ಸ್ನ ಕಳ್ಕೊಳ್ಳದೆ ಖಂಡಿತವಾಗಿಯೂ ಟ್ರೀಟ್ಮೆಂಟ್ನ ತೊಗೋಬೋದು. ನಮಗೆ ಈಗ ಬೇರೆ ಬೇರೆ ವಿಧಾನಗಳಿವೆ. ನಾವು ಲ್ಯಾಪ್ರೋಸ್ಕೋಪಿ ಮಾಡ್ತೀವಿ, ನಿಮ್ಗೆ ಏನಾದ್ರು ತೊಂದರೆ ಇದ್ದರೆ ಅದನ್ನೆಲ್ಲ ಸರಿ ಮಾಡಿಸ್ಕೊಂಡು ಹಿಸ್ಟ್ರೋಸ್ಕೋಪಿಯಿಂದ ಕೆಲವೊಂದು ಪ್ರೊಸೀಜರ್ಗಳಿಂದ ಯೂಟ್ರಸಲ್ಲಿರುವ ತೊಂದರೆಗಳನ್ನ ಸರಿ ಮಾಡ್ಕೊಳ್ತೀವಿ. ಕೆಲವರಿಗೆ IUI ಅನ್ನೋ ಪ್ರೊಸೀಜರಿಂದನೇ ಮಕ್ಕಳಾಗೋದುಂಟು, ಕೆಲವರಿಗೆ IVF ಬೇಕಾಗ್ಬೋದು, ಅಥವಾ IVF ಅಲ್ಲೇ ಇನ್ನೂ ಹೈಯರ್ ಟ್ರೀಟ್ಮೆಂಟ್ ಇರುತ್ತೆ, ICSI IMSI ಅಂತೆಲ್ಲ ಹೇಳ್ತೀವಿ. ಸೊ ನೀವು ಯಾವುದೇ ಡೌಟ್ ಇಲ್ಲದೇ ಅಥವಾ ಯಾವುದಕ್ಕೂ ನೀವು ಟೆನ್ಷನ್ ಇಲ್ಲದೇ 30 ಇಯರ್ಸ್ ಆಗಲಿ, 35 ಇಯರ್ಸ್ ಆಗಲಿ, 40 ಇಯರ್ಸ್ ಆಗಲಿ, ಏಜ್ ಅನ್ನೋದನ್ನು ತಲೆಯಿಂದ ತೆಗೆದು ಹಾಕಿ ನೀವು ಟ್ರೀಟ್ಮೆಂಟ್ನ ತೊಗೊಳ್ಬೋದು. ಈಗ ನಾನು ಟ್ರೀಟ್ ಮಾಡಿರೋದ್ರಲ್ಲಿ ಅತಿ ಹೆಚ್ಚು ಅಂತಂದರೆ ನಾವು ಒಂದು 50 ವರ್ಷದವರೆಗೂ ಟ್ರೀಟ್ ಮಾಡಿದ್ದೀವಿ. ಈಗ ಸಾಮಾನ್ಯವಾಗಿ ಎಲ್ಲರೂ ಮದುವೆಯಾಗ 5 ವರ್ಷ, 10 ವರ್ಷ, 12 ವರ್ಷ, 14 ವರ್ಷ ಎಲ್ಲ ಬರೋದುಂಟು. ಬಟ್ ಬೇಗ ಬಂದಾಗ ಅವರಿಗೆ ಸಕ್ಸಸ್ ರೇಟ್ ಮತ್ತು ಟ್ರೀಟ್ಮೆಂಟ್ ಕಾಸ್ಟು ಎಲ್ಲ ಕಡಿಮೆ ಇರುತ್ತೆ, ಬೇಗ ಅವರಿಗೆ ಸಕ್ಸಸ್ ಆಗುತ್ತೆ. ಎಗ್ ಮತ್ತು ಸ್ಪರ್ಮ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರೋದ್ರಿಂದ ಸಕ್ಸಸ್ ರೇಟ್ ಅವರಿಗೆ ಜಾಸ್ತಿ ಇರುತ್ತೆ. ಸ್ವಲ್ಪ ಲೇಟ್ ಆದಷ್ಟು, ಸ್ವಲ್ಪ ಏಜ್ ಜಾಸ್ತಿ ಆದಷ್ಟು ಅವರಿಗೆ ಸ್ವಲ್ಪ ಸಕ್ಸಸ್ ರೇಟ್ ಅನ್ನೋದು ಕಡಿಮೆ ಇರುತ್ತೆ. ಆದರೆ ಖಂಡಿತವಾಗಿಯೂ ನಾವು IVF ಮೂಲಕ ಅವರಿಗೆ ಮಗು ಮಾಡಿಕೊಡ್ಬೋದು. ಈಗಾಗಲೇ ಸಾವಿರಾರು ಮಕ್ಕಳು ಆ ರೀತಿಯಲ್ಲಿ ಹುಟ್ಟಿರೋದ್ರಿಂದ ಯಾವುದೇ ಯೋಚನೆ ಇಲ್ಲದೆ ನೀವು IVFನ್ನು ಯಾವ ಏಜಲ್ಲಿ ಬೇಕಾದ್ರೂ ಮಾಡಿಸ್ಕೊಳ್ಳಿ. 50 ವರ್ಷದ ತನಕ ಒಂದು ಏಜ್ ಲಿಮಿಟ್ ಇದೆ ಹೆಣ್ಣಿಗೆ, 55 ವರ್ಷದ ತನಕ ಗಂಡಿಗೆ ಏಜ್ ಲಿಮಿಟ್ ಇದೆ, ಅಲ್ಲಿ ತನಕನೂ ಮಾಡಿಸ್ಕೋಬೋದು. ಮದುವೆಯಾಗಿ ಎಷ್ಟು ವರ್ಷ ಆಗಿದ್ರೂ ನೀವು ಆ ಏಜ್ ಲಿಮಿಟಲ್ಲಿದ್ದರೆ ಮಾಡ್ಕೊಳ್ಬೋದು. ಹಾಗೆಯೇ ಸಕ್ಸಸ್ ರೇಟ್ ಕೂಡ ಅದ್ರ ಪ್ರಕಾರವಾಗಿ ಇದ್ದೇ ಇರುತ್ತೆ. ಹೋಪ್ಸ್ನ ಕಳ್ಕೊಳ್ಳದೆ ನೀವು ಟ್ರೀಟ್ಮೆಂಟ್ನ ತಗೊಂಡಿದ್ದಾದರೆ ನಿಮಗೆ ಖಂಡಿತವಾಗಿಯೂ ನಿಮ್ಮ ಕನಸಿನ ಮಗು ನಿಮ್ಮ ಮನೆಯಲ್ಲಿ ಓಡಾಡುತ್ತೆ. ಸೊ ಇಷ್ಟು ಹೇಳಿ ನಾನು ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು.